ಸ್ನೇಹಿತರೆ, ಆರ್ಸಿಬಿ ವಿರುದ್ಧ ಸೋತು ಪ್ಲೇ ಆಫ್ ನಿಂದ ಹೊರಗಾದ ನಂತರ ಕಣ್ಣೀರಿಟ್ಟ ಎಂಎಸ್ ಧೋನಿಯವರು ವಿರಾಟ್ ಕೊಹ್ಲಿ ಮತ್ತು ಆರ್ಸಿಬಿ ತಂಡಕ್ಕಾಗಿ ಹೇಳಿದ ಮಾತು ಕೇಳಿದರೆ ನೀವು ಕೂಡ ಅವರಿಗೆ ಮನಸ್ಸಿನಿಂದ ಸೆಲ್ಯೂಟ್ ಮಾಡ್ತೀರಾ? ಹಾಗಾದರೆ ಇದರ ಸಂಪೂರ್ಣವಾದ ಮಾಹಿತಿ ಏನು ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿಸುತ್ತೇವೆ. ಆದರೆ ಅದಕ್ಕೂ ಮುನ್ನ ವಿರಾಟ್ ಕೊಹ್ಲಿ ಹಾಗೂ ಎಂಎಸ್ ಧೋನಿಯಲ್ಲಿ ಯಾರು ಉತ್ತಮ ಎಂದು ಕಮೆಂಟ್ ಮಾಡುವ ಮೂಲಕ ತಿಳಿಸಿ. ಸ್ನೇಹಿತರೆ, ಇಂದು ಆರ್ಸಿಬಿ ಮತ್ತು ಸಿಎಸ್ಕೆ ನಡುವೆ ನಡೆದ ರೋಚಕವಾದ ಪಂದ್ಯದಲ್ಲಿ ಟಾಸ್ ಸೋತ ನಂತರ ಮೊದಲು ಬ್ಯಾಟಿಂಗ್ ಮಾಡಿದ ಆರ್ಸಿಬಿ ತಂಡ 20 ಓವರ್ಗಳಲ್ಲಿ ತನ್ನ 5 ವಿಕೆಟ್ ಅನ್ನು ಕಳೆದುಕೊಂಡು 218 ರನ್ಗಳ ಟಾರ್ಗೆಟ್ ನೀಡಿತು. ನಂತರ ಬ್ಯಾಟಿಂಗ್ ಅನ್ನು ಆಡಲು ಬಂದ ಚೆನ್ನೈ ತಂಡ ಆರ್ಸಿಬಿ ನೀಡಿದ ಗುರಿಯನ್ನು ಬೆನ್ನಟ್ಟಲು ಸಾಧ್ಯವಾಗದೆ ಪಂದ್ಯವನ್ನು 27 ರನ್ಗಳಿಂದ ಹೀನಾಯವಾಗಿ ಸೋತಿತು. ಹಾಗೂ ಪಂದ್ಯವನ್ನು ಸೋತ ನಂತರ ಭಾವುಕರಾದ ಎಂಎಸ್ ಧೋನಿ ಅವರು ಮಾತನಾಡುವ ಮೂಲಕ, ಇಂದು ಆರ್ಸಿಬಿ ವಿರುದ್ಧ ಸೋತು ನಾನು ಬಹಳ ನಿರಾಶೆಗೊಂಡಿದ್ದೇನೆ. ಏಕೆಂದರೆ ನಮಗೆ ಮೊದಲೇ ಗೊತ್ತಿತ್ತು ಆರ್ಸಿಬಿ ತಂಡವನ್ನು ಅವರದೇ ಆದ ಹೋಮ್ ಗ್ರೌಂಡ್ ನಲ್ಲಿ ಸೋಲಿಸುವುದು ಅಷ್ಟು ಸುಲಭವಲ್ಲ ಎಂದು. ಆದ್ದರಿಂದ ನಾವು ಆರ್ಸಿಬಿ ತಂಡವನ್ನು ಸೋಲಿಸಲು ಎಲ್ಲಾ ರೀತಿಯ ಅಭ್ಯಾಸವನ್ನು ಮಾಡಿದ್ದು. ಆದರೂ ಕೂಡ ಇಂದು ಆರ್ಸಿಬಿ ವಿರುದ್ಧ ಹೀನಾಯವಾಗಿ ಸೋತು. ನಿಜ ಹೇಳಬೇಕಾದರೆ ಇಂದು ಆರ್ಸಿಬಿಯ ಪ್ರತಿಯೊಬ್ಬ ಆಟಗಾರರು ಕೂಡ ಬಹಳ ಉತ್ತಮವಾದ ಪ್ರದರ್ಶನವನ್ನು ನೀಡಿದರು. ಅದರಲ್ಲೂ ಇಂದು ಮುಖ್ಯವಾಗಿ ಉತ್ತಮವಾದ ಬ್ಯಾಟಿಂಗ್ ಅನ್ನು ಆಡಿದ ಆರ್ಸಿಬಿ ತಂಡ ನಮ್ಮ ವಿರುದ್ಧ ಒಂದು ಬೃಹತ್ ಆದ ಟಾರ್ಗೆಟ್ ಅನ್ನು ನೀಡಿತು. ಆದರೂ ಕೂಡ ನಾವು ಆರ್ಸಿಬಿ ನೀಡಿದ ಗುರಿಯನ್ನು ಬೆನ್ನಟ್ಟಲು ಕೊನೆಯವರೆಗೂ ಹೋರಾಡಿದೋ. ಆದರೆ ದುರದೃಷ್ಟವಾಗಿ ನಾವು ಬೆನ್ನಟ್ಟುವಲ್ಲಿ ವಿಫಲವಾದೋ. ಮತ್ತು ಇಂದು ನಾವು ಸೋಲಲು ಮುಖ್ಯವಾದ ಕಾರಣ ಒಂದಲ್ಲ ಒಂದು ಕಡೆ ವಿರಾಟ್ ಕೊಹ್ಲಿ ಅವರು. ಏಕೆಂದರೆ ಡುಪ್ಲೆಸಿಸ್ ಅವರ ಹಿಂದೆ ನಿಂತು ನಾಯಕತ್ವವನ್ನು ಮಾಡಿದ ವಿರಾಟ್ ಕೊಹ್ಲಿ ಅವರು ಸರಿಯಾದ ಸಮಯದಲ್ಲಿ ಸರಿಯಾದ ನಿರ್ಧಾರಗಳನ್ನು ತೆಗೆದುಕೊಂಡರು. ಅದು ಫೀಲ್ಡ್ ಪ್ಲೇಸ್ಮೆಂಟ್ ಆಗಲಿ ಅಥವಾ ಬ್ಯಾಟಿಂಗ್ ಲೈನ್ಅಪ್ ಆಗಲಿ, ಮತ್ತು ಸರಿಯಾದ ಸಮಯದಲ್ಲಿ ಸರಿಯಾದ ಬೌಲರ್ಗೆ ಬೌಲಿಂಗ್ ಅನ್ನು ನೀಡುವುದಾಗಲಿ. ಹಾಗೂ ನಿವೃತ್ತನಾಗುತ್ತಿರುವ ನಾನು ಈ ಬಾರಿ ಐಪಿಎಲ್ ನ ಟ್ರೋಫಿಯನ್ನು ಗೆದ್ದು ಅಭಿಮಾನಿಗಳಿಗೆ ಸಂತೋಷ ಪಡಿಸಬೇಕೆಂಬ ಕನಸನ್ನು ಇಟ್ಟುಕೊಂಡಿದ್ದೆ. ಆದರೆ ಇವತ್ತಿನ ಈ ಸೋಲಿನಿಂದ ಈ ಕನಸು ಕೂಡ ನುಚ್ಚುನೂರಾಯಿತು ಎಂದು ಹೇಳಿದರು. ಸ್ನೇಹಿತರೆ, ನಿಮ್ಮ ಪ್ರಕಾರ ಇಂದು ಚೆನ್ನೈ ತಂಡ ಸೋಲಲು ಮುಖ್ಯವಾದ ಕಾರಣವೇನು? ಕಮೆಂಟ್ ಮಾಡುವ ಮೂಲಕ ತಿಳಿಸಿ.